ಯೋಗೇಶ್ವರಿ ವೀರ ಧರ್ಮಜ ಮಾತಾ ಪಾದ ಪದ್ಮ ಕಮಲಗಳಿಗೆ ವಂದಿಸುತ್ತಾ ಇಂದು ಅಮ್ಮನವರ ಅವತಾರೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಈ ಒಂದು ಆಶ್ರಮದ ನೇತೃತ್ವವನ್ನು ವಹಿಸಿಕೊಂಡು ಈ ಆಶ್ರಮದಲ್ಲಿ ನಡೆಯತಕ್ಕಂಥ ದಿನನಿತ್ಯ ಕಾರ್ಯಕ್ರಮಗಳನ್ನು ಹಾಗೂ ಭಕ್ತರ ಮಧ್ಯದಲ್ಲಿ ಇದ್ದುಕೊಂಡು ಮಾತಾಜಿಯವರ ಒಂದು ಆದೇಶದಂತೆ ನಿಮ್ಮೆಲ್ಲರನ್ನು ಕೂಡ ನೋಡಿಕೊಂಡು ಹೋಗುವಂಥ ಪರಮ ಪೂಜ್ಯ ಶ್ರೀ ಶಿವಯ್ಯ ಸ್ವಾಮಿಯವರ ಪಾದ ಕಮಲಗಳಿಗೆ ನಮಿಸುತ್ತಾ ಇಂದಿನ ಒಂದು ಅವತಾರೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಈ ಭಾಗದ ಈ ಟ್ರಸ್ಟಿನ ಸದಸ್ಯ ಪಂಡಿತರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಹಾಗೂ ಈ ಒಂದು ಸಂದರ್ಭದಲ್ಲಿ ಅಮ್ಮನವರ ಆತ್ಮೀಯರು ಪರಮ ಶಿಷ್ಯರು ಆಗಿರತಕ್ಕಂಥ ಅಮೀನಾ ಬೇಗಂ ಅವರ ತಾಯಿಯವರಲ್ಲಿ ಕೂಡ ನಾನು ನಮಸ್ಕಾರಗಳನ್ನು ಹೇಳುವುದರ ಜೊತೆಯಲ್ಲಿ ಈ ಒಂದು ಅವತಾರೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಈ ಆಶ್ರಮದ ಎಲ್ಲ ಕಾರ್ಯಕರ್ತರು, ಆಶ್ರಮ ನಿವಾಸಿಗಳೆಲ್ಲರಿಗೂ ಕೂಡ ದೂರ ದೂರ ಗ್ರಾಮಗಳಿಂದ ಬಂದಿರತಕ್ಕಂಥ ನನ್ನ ಆತ್ಮೀಯ ಎಲ್ಲ ಭಕ್ತಾದಿಗ ಬಂಧುಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುವ ಜೊತೆಯಲ್ಲಿ ಅಮ್ಮನವರ ಅವತಾರೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ತಮ್ಮ ಜೀವನದಲ್ಲಿ ಆಗಿರತಕ್ಕಂಥ ಆಗು ಹೋಗುಗಳ ಬಗ್ಗೆ ಮತ್ತು ಅಮ್ಮವರ ಒಂದು ದರ್ಶನದಿಂದ ತಮ್ಮ ಜೀವನದಲ್ಲಿ ಆಗಿರತಕ್ಕಂಥ ಬದಲಾವಣೆಗಳ ಬಗ್ಗೆ ಈ ಒಂದು ವೇದಿಕೆ ಮುಖಾಂತರ ತಮ್ಮ ಅನಿಸಿಕೆಗಳನ್ನು ಈ ಭಕ್ತರ ಸಮಕ್ಷಮದಲ್ಲಿ ಹಂಚಿಕೊಳ್ಳಬೇಕನ್ನತಕ್ಕಂಥ ಸಂದೇಶವನ್ನು ನೀಡಿರತಕ್ಕಂಥ ಶಿವಯ್ಯ ಸ್ವಾಮಿಯವರ ಒಂದು ಆದೇಶದ ಮೇರೆಗೆ, ಒಂದು ಸಂದೇಶದ ಮೇರೆಗೆ ಇಂದು ನಾನು ತಮ್ಮ ಮುಂದೆ ನಿಂತು 2 ಮಾತುಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಮಾತಾಜಿಯವರು 18ನೇ ಅಕ್ಟೋಬರ್ 1992ರಲ್ಲಿ ನನ್ನನ್ನು ಈ ಒಂದು ಆಶ್ರಮಕ್ಕೆ ಕಳಿಸಿ ಸೋಮವಾರ ದಿವಸ ಮಧ್ಯಾಹ್ನ 11 ಗಂಟೆಗೆ ಸುಮಾರು ತಿಂಗಳ ದಾರದಲ್ಲಿ ಒಂಟಿ ಕಾಲಿನ ಮೇಲೆ ಅಮ್ಮವರು ದಕ್ಷಿಣಾಮೂರ್ತಿಗಳಾಗಿ ದರ್ಶನವನ್ನು ನೀಡುವ ಜೊತೆಯಲ್ಲಿ ನಾನು ಅವರ ಪವಿತ್ರ ಪಾದಗಳಲ್ಲಿ ಅವರ ದರ್ಶನವನ್ನು ನಾನು ಪಡೆದುಕೊಂಡಿದ್ದೇನೆ. ಇದರ ಹಿನ್ನೆಲೆ ಹೇಳಬೇಕಾದ್ರೆ ನನ್ನ ಜೀವನ ಒಂದು ಚರಿತ್ರೆ ಹಿನ್ನೆಲೆ ಹೇಳಬೇಕಾದ್ರೆ ನಾನು 1978ರಲ್ಲಿ ಶಿಕ್ಷಕನಾಗಿ ಸೇವೆಗೆ ಸೇರಿದ ನಂತರ ಕೂಡ ಒಂದು ಪವಿತ್ರವಾಗಿರತಕ್ಕಂಥ ಶಿಕ್ಷಣ ಸಂದರ್ಭದಲ್ಲಿ ಕೂಡ ದಿನಾಲು ಮಧು ಮಾಂಸಗಳನ್ನು ಸೇವನೆ ಮಾಡುವುದರ ಜೊತೆಯಲ್ಲಿ ಇನ್ನೊಬ್ಬರನ್ನು ಎದುರಿಸ್ತಕ್ಕಂಥದ್ದು, ಬೆದರಿಸ್ತಕ್ಕಂಥ ಒಂದು ಜಗಜ್ಜಾಹೀರಾಗಿರತಕ್ಕಂಥ ಒಂದು ಸಂದರ್ಭ. ಆ ಒಂದು ನಿಟ್ಟಿನಲ್ಲಿ ಯಾಕಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಮಾತು ಪಿತೃಗಳನ್ನು ನಮ್ಮ ತಂದೆ ತಾಯಿಯಂದರನ್ನು ನೆನಪಿಸಿಕೊಳ್ಬೇಕಾಗ್ತದೆ. ನಮ್ಮ ತಂದೆಯವರು ಆಧ್ಯಾತ್ಮಿಕ ಚಿಂತಕರಾಗಿರತಕ್ಕಂಥ ವ್ಯಕ್ತಿಗಳಾಗಿದ್ದರು. ನಮ್ಮ ತಾಯಿಯವರು ಕುಟುಂಬದಿಂದ ಕಾಯಿಪಲ್ಯ ಮಾರಾಟ ಮಾಡತಕ್ಕಂಥ ವ್ಯಕ್ತಿಗಳಾಗಿದ್ದರು. ನಮ್ಮ ತಂದೆಯವರು ಆ ಕಾಲಕ್ಕೆ 1963ರಲ್ಲಿ ಕ್ಯಾತಂಪಲ್ಲಿ ಗ್ರಾಮದಿಂದ ಕಾಲಜ್ಞಾನ ಪುಸ್ತಕವನ್ನು ತರಿಸಿಕೊಂಡು ತಮ್ಮ ಗುಡಿಸಿನ ಮುಂದೆ ಬೇವಿನ ಮರದ ಕೆಳಗೆ ಕುಳಿತು ಆ ಕಾಲಜ್ಞಾನವನ್ನು ಪಠನೆ ಮಾಡ್ತಾ ಇದ್ದರು. ಸುಮಾರು ನಮ್ಮ ಊರಿನಲ್ಲಿ ಇರತಕ್ಕಂಥ ಎಷ್ಟೋ ಜನರು ಕೂಡ ಬಂದು ಆ ಕಾಲಜ್ಞಾನವನ್ನು ಕೇಳಿಕೊಂಡು ಅಳ್ಕೊಂತ ಕೂರ್ತಿದ್ದಿರತಕ್ಕಂಥ ಸನ್ನಿವೇಶವನ್ನು ನಾನು ನೋಡಿದ್ದೇನೆ. ನಮ್ಮ ತಂದೆಯವರ ಯಾಕಂದ್ರೆ ಅಮ್ಮವರು ನನಗೆ ಒಂದು ಮಾತು ಹೇಳಿದರು, ನಿಮ್ಮ ತಂದೆ ತಾಯಿಯಂದಿರು ಆಶೀರ್ವಾದ ಅವರ ಪುಣ್ಯದಿಂದ ನನ್ನ ಹತ್ರ ಬಂದಿರಪ್ಪ ಅಂತಂದು ಹೇಳಿದರು. ಅದಕ್ಕೆ ನಮ್ಮ ಪೂರ್ವ ಜನ್ಮದ ಪುಣ್ಯನೂ ಕೂಡ ಅಮ್ಮವರ ಒಂದು ಸಂವಿಧಾನಕ್ಕೆ ಕರ್ಕೊಂಡು ಬರತಕ್ಕಂಥ ಹಿನ್ನೆಲೆ ಕೂಡ ನಮಗೆ ಇರುತ್ತದೆ ಇರತಕ್ಕಂಥದ್ದು ನಾನು ನಂಬಿದ್ದೇನೆ.
ಮೇಲಾಗಿ ಅಮ್ಮವರು ಶ್ರೀಕಾಲಜ್ಞಾನಿಗಳು ಈ ಭಾಗದ, ಯಾಕಂದ್ರೆ ಎಲ್ಲರಿಗೂ ಸುಮಾರು ವರ್ಷಗಳವರೆಗೆ ನಿರಂತರವಾಗಿ ಅನುಷ್ಠಾನವನ್ನು ಮಾಡಿ ಈ ಭಾಗದ ಜನರ ಲೋಕ ಕಲ್ಯಾಣಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಯಾವ ರೀತಿಯಾಗಿ ಅಂದರೆ ಶ್ರೀಗಂಧದ ಅಗರಬತ್ತಿ ತನ್ನನ್ನು ಸುಟ್ಟುಕೊಂಡು ವಾಸನೆಯನ್ನು ನಮಗೆ ಕೊಟ್ಟು ಯಾವ ರೀತಿ ಹೋಗ್ತಾ ಇದ್ರು, ಆ ರೀತಿ ಅಮ್ಮವರು ನಮಗೋಸ್ಕರ ಸುದೀರ್ಘವಾಗಿರತಕ್ಕಂಥ ತಪಸ್ಸನ್ನು ಮಾಡಿ ನಮ್ಮೆಲ್ಲರನ್ನು ಕೂಡ ಪಾವನ ಮಾಡಿರತಕ್ಕಂಥ ಈ ಕ್ಷೇತ್ರ ನಾವೆಲ್ಲರೂ ಕೂಡ ಧನ್ಯರು. ಅದಕ್ಕೆ ಅಮ್ಮನವರ ಒಂದು, ಯಾಕಂದರೆ ಭಾಳಷ್ಟು ಪವಾಡಗಳು ಕೂಡ ನಾನು ಕಂಡಿದ್ದೇನೆ. ಯಾಕಂದರೆ ಸಮಯದ ಒಂದು ಇದು, ಯಾಕಂದರೆ ಇಲ್ಲಿ ಫಸಲೂರಿನಲ್ಲಿ ಒಬ್ಬರು ಅಮ್ಮವರು ಸುಮಾರು ದಿನಗಳವರೆಗೆ ಇಲ್ಲಿ ದರ್ಶನ ಕೊಡ್ತಾ ಇದ್ರು ನನ್ನ ಸುಮಾರು 11 ಗಂಟೆಗೆ ಅಂತರಾಶ್ರಮದಲ್ಲಿ ಅಮ್ಮವರು ಬಂದು ಆ ಒಂದು ಕಟ್ಟೆ ಮೇಲೆ ಆಸೀನರಾಗಿದ್ದರು. ನಾನು ಒಳಗೆ ಪ್ರವೇಶ ಆದ ನಂತರ ಏನಪ್ಪ ಆಶ್ರಮದ ಎಲ್ಲ ಟ್ರಸ್ಟ್ದವರು ಎಲ್ಲ ಭಕ್ತರು ಕೂಡ ಫಸಲೂರಿಗೆ ಹೋಗಿದ್ದಾರೆ, ನೀನು ಹೋಗಿಲ್ಲ ಇಲ್ಲಪ್ಪ ಅಂತ ಕೇಳಿದರು. ನನಗೆ ಅಮ್ಮವರು ದರ್ಶನ ಆದ ನಂತರ ಎಲ್ಲ ತಿರುಪತಿ ಶ್ರೀಶೈಲ ಎಲ್ಲ ಕಡೆ ಹೋಗ್ತಿದ್ದೇನಮ್ಮ, ಎಲ್ಲನೂ ಬಿಟ್ಟು ಅಮ್ಮವರ ಒಂದು ಸನ್ನಿಧಾನದಾಗ ನಾನು ಇರ್ತಾ ಇದ್ದೀನಿ. ಅಮ್ಮವರ ಸರ್ವಸ್ವ ನಾನು ಅಂತಾರೆ. ನೋಡಪ್ಪ ಆ ಅಮ್ಮಗ ಫಸಲೂರಿನಲ್ಲಿರತಕ್ಕಂಥ ತಾಯಿಯವರಿಗೆ ಅಮ್ಮನ ಭಗವಂತನು ಏನೋ ಒಂದು ಅನುಕೂಲ ಮಾಡಿ ಕೊಟ್ಟಿದ್ದಾನೆ. ಅವರ ಭಗವಂತನ ಅನುಗ್ರಹದಿಂದ ಒಂದು ವಾರದೊಳಗೆ ಕೂಡ, ಯಾಕಂದರೆ ಅವರು ಸರಿಯಾಗಿ ಭಗವಂತನ ಪ್ರೇರಣೆಯಿಂದ ನಡೆಸ್ಕೊಂಡು ಓದಿದ್ದಾದರೆ ನಿರಂತರವಾಗಿ ಅವರಿಗೆ ಅನುಕೂಲ ಆಗ್ತದೆ, ಆ ಭಾಗದ ಜನರಿಗೆ ಅನುಕೂಲ ಆಗ್ತದೆ. ಇಲ್ಲವಾದರೆ ಒಂದು ವಾರದೊಳಗನೆ ಅವರಲ್ಲಿ ಅವರು ಇರೋದಿಲ್ಲ ಅನ್ನತಕ್ಕಂಥ ಮಾತನ್ನು ಕೂಡ ಹೇಳಿದರು. ಅದು ಸಾಪೇಕ್ಷವಾಗಿ ನನಗೆ 100ಕ್ಕೆ 100 ಒಂದೇ ವಾರದಲ್ಲಿ ಆ ಅಮ್ಮ ಕೂಡ ಅಲ್ಲಿ ಫಸಲೂರಿನಿಂದ ನಿರ್ಗಮಿಸಿದರು. ಮತ್ತು ಎಲ್ಲಿ ಹೋದ್ರು ಏನಾಯಿತು ನಮ್ಗೆ ಗೊತ್ತಿಲ್ಲ ಮುಂದಿನ. ಆದರೆ ಅಮ್ಮವರ ಬಗ್ಗೆ ಹೇಳಬೇಕಾದ್ರೆ ಭಾಳಷ್ಟು ಚರಿತ್ರೆ ಹಿನ್ನೆಲೆ ಇದೆ. ನಾನು ಈ ಒಂದು ಸಂದರ್ಭದಲ್ಲಿ ಮುಂದಿನ 13ನೇ ತಾರೀಕು ದಿವಸ ನಿರಂತರವಾಗಿ ನಿಷ್ಕಳಂಕರಾಗಿ ಪೂರ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಸುಮಾರು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅಮ್ಮವರ ಒಂದು ಜೀವನ ಚರಿತ್ರೆ, ಅವರು ನಡೆದು ಬಂದ